ಯಾರೋ ಈ ಚಾನಲ್ಗಳಿದಾವಲ್ಲ, ಜಿ ಇರ್ಬೋದು, ಇನ್ಯಾವುದು ಕಲರ್ಸ್ ಇರ್ಬೋದು, ಇವರೆಲ್ಲ ಯಾರು ಸಿನಿಮಾ ತಗೋತಾರೆ? ಯಾರು ಶ್ರೀಸಾಮಾನ್ಯರ ಸಿನಿಮಾಗಳು ಅವ್ರು ತಗೊಳ್ಳೋದಿಲ್ಲ. ಅವರು ವ್ಯಾಪಾರ ಮಾಡಬೇಕಲ್ಲ, ಭಾರಿ ದೊಡ್ಡ ದೊಡ್ಡ ಹೀರೋಗಳನ್ನ ಹುಡುಕ್ತಾರೆ ಅವರು. ಮತ್ತು ಅವಾರ್ಡ್ ಫಂಕ್ಷನ್ಗಳು, ಅವಾರ್ಡ್ಗಳು ಕೊಡ್ತಾರೆ ಅವರು. ಅವ್ರ ಉದ್ಧಾರಕ್ಕಾಗಿ ಇವ್ರಿಗೆ ಅವಾರ್ಡ್ ಕೊಡ್ತಾರೆ. ನಾನು ಅದಕ್ಕೆ ಹೇಳಿದೆ, ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಚಿತ್ರರಂಗದವರಿಗೆ ಒಂದು ಅವಾರ್ಡ್ ಕೊಡಬಾರ್ದು ಅಂತ ಹೇಳಿ ನಾವು ಮನೆಯೆಲ್ಲ ತೀರ್ಮಾನ ಮಾಡಿದು. ಅದಕ್ಕಾಗಿ ಕನ್ನಡ ಚಿತ್ರರಂಗದ ಎಲ್ಲ ಭಾಗಗಳಲ್ಲಿ ದುಡಿಯುವಂಥವರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಮಾಡಿದೆ. ಬಹುಶಃ ಎಲ್ಲರೂ ಅವಾರ್ಡ್ ಕೊಡುವಾಗ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವಾರ್ಡ್ ಅಂತೇಳಿ ಕಳಿಸ್ಬಿಡ್ತಾರೆ. ನಾವು ಹಂಗೆ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಅವಾರ್ಡ್ ಜೊತೆಲಿ 1 ಲಕ್ಷ ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾನು ನಮ್ಮ ರಾಜನ್ ಸಿಂಗ್ ಬಾಬು ಅವ್ರಿಗೆ ಹೇಳಿದ್ದೀನಿ, ಆ ಥರದ ನೀವೊಂದು 5-6 ಜನ ಒಂದು ಕಮಿಟಿಯಲ್ಲಿ ನಮಗೆ ಅವಾರ್ಡ್ ಕೊಡಲಿಕ್ಕೆ ನೀವು ಅದನ್ನು ಪಟ್ಟಿಯನ್ನು ಮಾಡಿ ಕೊಡಿ ಅಂತ ಹೇಳಿ ಕೇಳಿದ್ದೀವಿ. ಯಾತಕ್ಕೆ ಅಂದರೆ ಅಲ್ಲಿ ಎಲ್ಲರೂ ಭಾರಿ ಸಮೃದ್ಧವಾಗಿಲ್ಲ. ಚಿತ್ರರಂಗದ ಬಹುತೇಕ ಈ ಪೋಷಕ ನಟರುಗಳು ನೋಡಬೇಕು ನೀವು, ಕನ್ನಡ ಚಿತ್ರರಂಗದ ಪೋಷಕ ನಟರುಗಳು. ಅವರಿಗೆ ಕನಿಷ್ಠ ಒಂದು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ತಗೊಳ್ಳಿಕ್ಕೆ ಆಗದೆ ಇರುವಂಥ ಕಷ್ಟ ಕಾಲದಲ್ಲಿರುವಂಥ ಪೋಷಕ ನಟರು ಕನ್ನಡದಲ್ಲಿದ್ದಾರೆ. ಇದು ನಿಮ್ಮ ವ್ಯವಸ್ಥೆನೇ ಹೇಗಿದೆ ಅಂದರೆ, ಕನ್ನಡ ಚಿತ್ರರಂಗದ ವ್ಯವಸ್ಥೆ ಬರೀ ಯಾರೋ ಒಂದು 10-6 ಜನ ಉದ್ಧಾರ ಆಗ್ತಿರ್ಬೋದು, 10-6 ಜನ ಪ್ರಗತಿ ಕಂಡಿರ್ಬೋದು ಸಿನಿಮಾದಲ್ಲಿ. ಬಹುತೇಕರು ಕಷ್ಟದಲ್ಲಿದ್ದಾರೆ. ಚಿತ್ರರಂಗ ನೋಡಿ, ಇವತ್ತು ತಮಿಳುನಾಡು ಚಿತ್ರರಂಗ ತಗೊಳ್ಳಿ, ಅಲ್ಲಿ ಕಲಾವಿದರು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವರಿಗೆ ಇಡೀ ತಮಿಳುನಾಡಿನ ಚಿತ್ರರಂಗ ನಿಂತ್ಕೊಳ್ಳುತ್ತೆ. ಅಲ್ಲಿ ಹೀರೋಗಳು ನಿಂತ್ಕೋತಾರೆ, ಅಲ್ಲಿ ವಾಣಿಜ್ಯ ಮಂಡಳಿ ನಿಂತ್ಕೊಳ್ಳುತ್ತೆ. ಎಲ್ಲ ಅವ್ರ ಕಷ್ಟಕ್ಕೆ ನಷ್ಟಕ್ಕೆ ಅವರು ಸಹಕರಿಸ್ತಾರೆ. ನಿಮ್ಮದು ಇದೆ ಚಿತ್ರರಂಗ ವಾಣಿಜ್ಯ ಮಂಡಳಿ, ಎಲ್ಲ ಹೇಳ್ಬಾರ್ದು, ಭಾಷೆ ಬಳಸಬಾರ್ದು. ಎಂತೆಂಥರೋ ಕೂತಿದ್ರು ಮಾರೆ. ಯಾವನೋ ಅಧ್ಯಕ್ಷನು ಸರಿ ಕನ್ನಡ ಬರೋದಿಲ್ಲ, ಅವನು ಕನ್ನಡ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಇಂಥವರೆಲ್ಲ ಅಲ್ಲಿ ವಾಣಿಜ್ಯ ಮಂಡಳಿಲೂ ಕೂತಿದ್ದಾರೆ. ಅಲ್ಲಿ ಅವರೇ ವ್ಯಾಪಾರ ಮಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ತೊಟ್ಲೂ ಅವರೇ ತೂಗೋದು ಮತ್ತು ಜಿಂಟೋದು ಅವರೇ ಅಂತಾರಲ್ಲ, ಹಾಗೆ ಕನ್ನಡ ಮೊನ್ನೆ ನೋಡ್ತಾ ಇದ್ದು ನಮ್ಮ ಯಾರೋ ಪ್ರಭಾಕರ್ ಮಗನ ಸಿನಿಮಾ ಥಿಯೇಟ್ರ್ ಸಿಗಲಿಲ್ಲ, ಪಾಪ ಭಾರಿ ಒದ್ದಾಡ್ದ. ಆ ಕನ್ನಡ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದು. ಎಂಥ ಪ್ರವೃತ್ತಿ ನೋಡಿ, ಕನ್ನಡದ ಸಿನಿಮಾವನ್ನು ತೆಗೆದು ಚೆನ್ನಾಗಿ ಓಡ್ತಿದ್ದ ಸಿನಿಮಾವನ್ನು ತೆಗೆದು ಇನ್ನೊಂದು ಯಾವುದೋ ಕನ್ನಡ ಸಿನಿಮಾ ಹಾಕೋದು. ಹಾಗಾಗಿ ಈ ದೊಡ್ಡ ಕೊಳಕು, ಕನ್ನಡ ಚಿತ್ರರಂಗದ ಕೊಳಕನ್ನು ಸರಿಯಾಗಿ ತೊಳೆದು ರಿಪೇರಿ ಮಾಡಬೇಕಾಗಿದೆ. ಅದಕ್ಕೆ ಕರವೇ ನಾನು ಇಲ್ಲಿವರೆಗೂ ಚಿತ್ರರಂಗದ ವಿಚಾರಕ್ಕೆ ಹೋಗಬಾರ್ದು ಅಂತ ದೂರ ಉಳಿದಿದ್ದೆ, ಆದರೆ ಇನ್ನು ಸುಮ್ಮನೆ ಇರಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ರಿಪೇರಿ ಮಾಡ್ತೀವಿ. ಇವತ್ತು ಯಾರ್ಯಾರು ದೊಡ್ಡ ಹೀರೋಗಳು ಅನ್ಕೊಂತಿದ್ರಲ್ಲ, ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಾಲಕ್ಕೆ ಬಂದು ಥಿಯೇಟ್ರ್ ಸಿಗಲಿಲ್ಲ ಅಂತ ನಮ್ಮ ಆಶ್ರಯ ಪಡೆದಂಥವ್ರು ಇದ್ದಾರೆ. ಈಗ ಭಾರಿ ದೊಡ್ಡ ಹೀರೋಗಳು, ಅವ್ರ ಹೆಸರು ಹೇಳ್ಬೋದು. ಯಾಕೆಂದರೆ ನಮ್ಗೆ ಆ ಧೈರ್ಯನೂ ಇದೆ, ಆ ಸಹಾಯ ಮಾಡಿದಂಥ ವಿಚಾರಗಳು ನಮ್ಮಲ್ಲಿ ಇದೆ. ಭಾರಿ ದೊಡ್ಡ ಹೀರೋಗಳು ಅನ್ಸ್ಕೊಂಡವ್ರು ಅವತ್ತು ಪಾಪ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಿಲು ತಟ್ಟಿದಂಥ ದಿನಗಳಿದ್ದಾವೆ. ಅವರೆಲ್ಲರೂ ಇವತ್ತು ಭಾರಿ ದೊಡ್ಡ ಬೆಳೆದಿದ್ದಾರೆ. ಬೆಳೀಲಿ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದ ಮಟ್ಟದಲ್ಲಿ ಬೆಳೀಲಿ. ಆದರೆ ಇಂಥ ನಿರ್ಮಾಪಕರನ್ನ, ಇಂಥ ಕಲಾವಿದರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿರಬೇಕಾಗಿತ್ತು. ಬಹುಶಃ ಇಲ್ಲ, ಅವರಿಲ್ಲ. ಅವರು ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಹೊಡೆದು ಕನ್ನಡ ಚಿತ್ರರಂಗ ಯಾವತ್ತು ನಿಂತು ನೀರು ಹಾಕಬಾರ್ದು. ಅದು ಪರಿಶುದ್ಧವಾಗಿರಬೇಕು ಅಂದರೆ ನಿಂತು ನೀರು ಹಾಕಬಾರ್ದು, ನಿರಂತರವಾಗಿ ಹರಿಯುವಂಥ ನೀರು ಆಗಬೇಕು.